ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ ಕ್ಲಾಸ್ 8 ಗಣಿತ ಪ್ರಕಾಶ್ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಮೊದಲ 3 ಫಿಗರ್ ಇಟ್ ಔಟಲ್ಲಿ ಬರುವಂತಹ ಕ್ವಶನ್ಸನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ. ಈಗ ಮುಂದುವರೆದು ಈ ಒಂದು ವಿಡಿಯೋದಲ್ಲಿ ಮುಂದಿನ ಫಿಗರ್ ಇಟ್ ಔಟಲ್ಲಿ ಬರುವಂಥ ಕ್ವಶನ್ಸ್ನ ನಾನು ಸಾಲ್ವ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಫಿಗರ್ ಇಟ್ ಔಟ್ 4ರಲ್ಲಿ ಬರುವಂಥ ಕ್ವಶನ್ಸ್ ಹೇಗಿದ್ದಾವೆ, ಅವುಗಳನ್ನು ಹೇಗೆ ಸಾಲ್ವ್ ಮಾಡಿ ಆನ್ಸರ್ನ ಕಂಡುಹಿಡಿಬೇಕು ಅಂತ ಹೇಳಿ. ಸೊ ನೋಡಿ, 4ನೇ ಫಿಗರ್ ಇಟ್ ಔಟ್ ಅಲ್ಲಿ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಇದು ಈಜಿಪ್ಟಿಯನ್ ಸಿಸ್ಟಮ್ಗೆ ಸಂಬಂಧಪಟ್ಟಂತ ಕ್ವಶನ್ಸು. ಸೊ ಈಜಿಪ್ಟಲ್ಲಿ ನಂಬರ್ ಸಿಸ್ಟಮ್ ಯಾವ ರೀತಿ ಇತ್ತು ಅನ್ನೋದ್ರ ಆಧಾರದ ಮೇಲೆ ನಾವಿಲ್ಲಿ ತಗೊಳ್ತೀವಿ. ಮೇಲ್ಗಡೆ ಇದ್ರಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನೀವು ಆಲ್ರೆಡಿ ತಿಳ್ಕೊಂಡಿರ್ತೀರ. ಇದರ ಆಧಾರದ ಮೇಲೆ ಫಿಗರ್ ಇಟ್ ಔಟಿನ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಕೆಳಗಡೆ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಸೊ ಅವುಗಳನ್ನು ನಾವು ಈಜಿಪ್ಟಿಯನ್ ಸಿಸ್ಟಮ್ನಲ್ಲಿ ಬರಿಬೇಕಾಗತ್ತೆ. ಸೊ ಹಾಗಿದ್ದ ಮೇಲೆ ಕೊಟ್ಟಿದ್ದಾರೆ ಕ್ವಶನ್, ರೆಪ್ರೆಸೆಂಟ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ದ ಈಜಿಪ್ಟಿಯನ್ ಸಿಸ್ಟಮ್: 10,458, 1,023, 2,660, 784, 1,111, 70,707. ಸೊ ಈಗ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದಕ್ಕಿಂತ ಮುಂಚಿತವಾಗಿ ನಾವು ಈಜಿಪ್ಟಿಯನ್ ಸಿಸ್ಟಮ್ನಲ್ಲಿ ಸಂಖ್ಯೆಗಳಿಗೆ ಬಳಕೆ ಮಾಡುವಂಥ ಸಿಂಬಲ್ಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಸಿಂಬಲ್ಗೆ ನಾವು ಐ ರೂಪದಲ್ಲಿ ಬರೀತಾರೆ. ಇನ್ನು ಎರಡನೇ ಸಿಂಬಲ್ 1ಅನ್ನು ಐ ಅಂತ ಬರೆದ್ರೆ 10 ಅಂತಕ್ಕಂಥ ಸಂಖ್ಯೆಯನ್ನು, ಇದು ಬೇಸ್ 10 ಸಿಸ್ಟಮ್ ಆಗಿರೋದ್ರಿಂದಾಗಿ ಈಜಿಪ್ಟಿಯನ್ ಸಿಸ್ಟಮು ಬೇಸ್ 10 ಸಿಸ್ಟಮ್ ಆಗಿರೋದ್ರಿಂದಾಗಿ 1ರಿಂದ 10ರ ನಂತರ ಪ್ರತಿಯೊಂದು ಮಲ್ಟಿಪಲ್ಸ್ ಆಫ್ 10 ಒನ್ ಟೈಮು ಸಿಂಬಲ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ 10ಕ್ಕೆ ಸಿಂಬಲ್ ಈ ರೀತಿನಲ್ಲಿ ಬರುತ್ತೆ. ಇನ್ನು 100ನ ಸಿಂಬಲನ್ನು ಅವರು ಈ ರೀತಿ ಕೊಟ್ಟಿದ್ದಾರೆ. 1000ನ ಸಿಂಬಲ್ ಈ ರೀತಿ ಇರುತ್ತೆ. 10,000ನ ಸಿಂಬಲ್ ಹೀಗಿದ್ರೆ 1,00,000ನ ಸಿಂಬಲ್ ಈ ರೀತಿ ಇರುತ್ತೆ. ಈ ಸಿಂಬಲ್ಗಳನ್ನು ಬಳಕೆ ಮಾಡಿಕೊಂಡು ನೀವು ಸಂಖ್ಯೆಗಳಿಗೆ ಉತ್ತರಗಳನ್ನು ಬರಿತಾ ಹೋಗಬೇಕು. ಈಗ ಉದಾಹರಣೆಗೆ ಮೊದಲನೇ ಕ್ವಶನ್ನು 10,458 ಅಂತಿದೆ. ಅಂದರೆ ಇಲ್ಲಿ 10,000ಇಂದ ಪ್ರಾರಂಭ ಆಗೋದ್ರಿಂದಾಗಿ 10,000 ಇರುವ ಜಾಗದಲ್ಲಿ ಈ ಒಂದು ಚಿಹ್ನೆಯನ್ನು ಬರೀಬೇಕು. ಇದನ್ನು ಏನಂತ ಕರೀತಾರೆ ಅವರು ಅಂದರೆ ಪಾಯಿಂಟಿಂಗ್ ಫಿಂಗರ್ ಅಂತ ಕರೀತಾರೆ. ಈ ಒಂದು ಪಾಯಿಂಟಿಂಗ್ ಫಿಂಗರಿನ ಸಿಂಬಲನ್ನು ಬಳಕೆ ಮಾಡೋದ್ರ ಮೂಲಕ ಈ ರೀತಿ ನೀವು ಆ ಒಂದು ಫಿಂಗರನ್ನು ಬರೆದ್ರಿ ಅಂತ ಹೇಳಿದ್ರೆ, ಆ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಪಾಯಿಂಟಿಂಗ್ ಫಿಂಗರು 10,000 ಆಯಿತು ಅಂದಮೇಲೆ ಇನ್ನು 400 ಬರೀಬೇಕಲ್ವಾ. 400 ಅಂತ ಹೇಳಿದ್ರೆ ಅದು 100 ವ್ಯಾಲ್ಯೂ, ಪ್ಲೇಸ್ ವ್ಯಾಲ್ಯೂ 100. ಸೊ 100 ಇರುವ ಚಿಹ್ನೆ ಇದು. ಈ ಚಿಹ್ನೆಯನ್ನು ಇಲ್ಲಿ 400 ಇರೋದ್ರಿಂದ 4 ಬಾರಿ ಇದನ್ನು ಬಳಕೆ ಮಾಡಬೇಕಾಗತ್ತೆ. ನೋಡಿ, ಈ ರೀತಿಯಲ್ಲಿ 1, 2, 3 ಹಾಗೆಯೇ 4. ಅಲ್ಲಿಗೆ 10,400 ಆಯಿತು. ಇನ್ನು 58ಅನ್ನು ಬರೀಬೇಕಲ್ವಾ. 50 ಅಂತ ಹೇಳಿದರೆ ಇದು 10th ಪ್ಲೇಸಲ್ಲಿದೆ. 10ಅನ್ನು ಅವರು ಈ ಸಿಂಬಲನ್ನು ಬಳಕೆ ಮಾಡ್ತಾರೆ ಅಂದಮೇಲೆ 50 ಅಂತಿರೋದ್ರಿಂದ 5 ಬಾರಿ ಆ ಸಿಂಬಲನ್ನು ನೀವು ಬಳಕೆ ಮಾಡ್ತೀರಾ. ಓಕೆನಾ? ಸೊ ಈ ರೀತಿ 5 ಬಾರಿ ಬರಿತೀರಾ. ಇನ್ನು 8 ಅಂತ ಹೇಳಿದ್ರೆ ಅದು ಬಿಡಿ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ, ಬಿಡಿ ಸ್ಥಾನ ಅಂದರೆ 1ಅನ್ನು ಈ ಸಿಂಬಲಲ್ಲಿ ಬಳಕೆ ಮಾಡ್ತಾರೆ ಅಂದರೆ ನೀವು ಐಯನ್ನು ಸುಮಾರು ಎಷ್ಟು ಬಾರಿ ಬರೀಬೇಕು? 8 ಬಾರಿ ಬರೀಬೇಕು. 1, 2, 3, 4, 5, 6, 7, 8. ಸೊ ಇದು 10,458ಅನ್ನು ಈಜಿಪ್ಟಿಯನ್ ಸಿಸ್ಟಮಲ್ಲಿ ಬರೆಯೋದಾದರೆ ಈ ರೀತಿಯಲ್ಲಿ ನೀವು ಆ ಒಂದು ನಂಬರನ್ನು ಬರಿಬೇಕಾಗತ್ತೆ. ಇದರ ಆಧಾರದ ಮೇಲೆ 1023ಗೆ ನೀವು ಬರೆಯೋದಾದರೆ ಇಲ್ಲಿ 1000 ಫಸ್ಟ್ ಲಾಸ್ಟ್ ಪ್ಲೇಸ್ ವ್ಯಾಲ್ಯೂ ಇರೋದೇ 1000. ಸೊ 1000 ಅಂತ ಹೇಳಿದ್ರೆ ಇಲ್ಲಿ ಇದನ್ನು ಅವ್ರು ಏನು ಹೇಳ್ತಾರೆ, ಲೋಟಸ್ ಫ್ಲವರ್ ಅಂತ ಹೇಳ್ತಾರೆ ಈ ಸಿಂಬಲನ್ನು. ಸೊ ಈ ಲೋಟಸ್ ಫ್ಲವರ್ ಅನ್ನುವಂಥ ಸಿಂಬಲನ್ನು ನೀವು ಬಳಕೆ ಮಾಡಿದ್ರಿ ಅಂತ ಹೇಳಿದ್ರೆ ಈ ರೀತಿ ಒಂದು ಸಿಂಬಲನ್ನು ನೀವು ಈ ಥರ ಬರೆದ್ರಿ ಅಂದರೆ ಅದು 1000ಗೆ ಸಮ ಇರುತ್ತೆ. ಸೊ ದಟ್ 1023 100th ಪ್ಲೇಸಲ್ಲಿ 0 ಇರೋದ್ರಿಂದ ನೀವು ಇಲ್ಲಿ ಸಿಂಬಲ್ ಹಾಕೋ ಅಗತ್ಯತೆ ಇಲ್ಲ. 23ನಲ್ಲಿ 20 ಅಂತ ಹೇಳಿದ್ರೆ 10th ಪ್ಲೇಸಲ್ಲಿ ನೀವು 2ಅನ್ನು ಬರೀಬೇಕಾಗತ್ತೆ, ಈ ಚಿಹ್ನೆಯನ್ನು, ಅಲ್ಲಿಗೆ 20. ಇನ್ನು 3 ಬೇಕು ಅಂತ ಹೇಳಿದ್ರೆ ಐಯನ್ನು 3 ಬಾರಿ ಬರಿತೀರಾ. ಇದು 1023ನ ಸಿಂಬಲ್. ಇದಾದ ನಂತರದಲ್ಲಿ 2660 ಅಂತಿದೆ. ಲಾಸ್ಟ್ ಪ್ಲೇಸ್ ವ್ಯಾಲ್ಯೂ ಇರೋದು 1000 ಆಗಿರೋದ್ರಿಂದ 1000 ಜಾಗದಲ್ಲಿ 2 ಇರೋದ್ರಿಂದ ಲೋಟಸ್ ಫ್ಲವರನ್ನು ನೀವು 2 ಲೋಟಸ್ ಫ್ಲವರನ್ನು ಬರೀತೀರಾ. ಗೊತ್ತಾಯ್ತಲ್ವಾ? ಸೊ ಅದು ನಿಮಗೆ ಬುಕ್ಕಲ್ಲಿ, ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಂಥ ಸಿಂಬಲ್ ಇದು. 2000 ಆಯಿತು. 2000
600 ಅಂತ ಹೇಳಿದ್ರೆ 100 ಈ ಸಿಂಬಲ್ ಅನ್ನ ನೀವು 6 ಬಾರಿ ಬರಿಬೇಕು. ನೋಡಿ 6 ಬಾರಿ ಈ ರೀತಿಯಲ್ಲಿ 1 2 3 4 5 6 ಟೈಮ್ ಬರೀತೀರಾ. ಇನ್ನು ಮತ್ತೆ 660 ಅಂತಿದೆ. 60 ಅಂದರೆ 10th ಪ್ಲೇಸಲ್ಲಿ ಇದ್ದಾಗ ಈ ಒಂದು ಸಿಂಬಲ್ ಅನ್ನು ನೀವು 6 ಬಾರಿ ಬರಿಬೇಕಾಗತ್ತೆ. 0 ಜಾಗದಲ್ಲಿ ಯೂನಿಟ್ ಪ್ಲೇಸಲ್ಲಿ 0 ಇರೋದ್ರಿಂದ ನೀವು ಈ ಒಂದು ಸಿಂಬಲ್ ಬಳಕೆ ಮಾಡೋ ಅಗತ್ಯತೆ ಇಲ್ಲ. ಸೊ ಇದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ 2660 ಅನ್ನು ತೋರಿಸುತ್ತೆ. ಓಕೆ, ಇದಾದ ನಂತರದಲ್ಲಿ 784 ಕೊಟ್ಟಿದ್ದಾರೆ. 784 ಕೂಡ ಅಷ್ಟೇ 700 ಇರೋದ್ರಿಂದ ನೀವೇನು ಮಾಡಬೇಕಾಗತ್ತೆ, ಇದನ್ನು 7 ಟೈಮ್ ಬರಿಬೇಕಾಗತ್ತೆ ಈ ಸಿಂಬಲ್ ಅನ್ನು. 1 ಟೈಮ್, 2 ಟೈಮ್, 3 ಟೈಮ್, 4 ಟೈಮ್, 5 ಟೈಮ್, 6 ಟೈಮ್, 7 ಟೈಮ್. 784 ಅಂತಿರೋದ್ರಿಂದ 80 ಅಂತ ಹೇಳಿದ್ರೆ ಈ 10th ಸಿಂಬಲ್ ಅನ್ನ 8 ಬಾರಿ ಬರಿಬೇಕು. 1 2 3 4 5 6 7 8. 784 ಅಂತ ಹೇಳಿದ್ರೆ ಯೂನಿಟ್ ಪ್ಲೇಸಲ್ಲಿ ಐ ಅನ್ನು ನೀವು ಸುಮಾರು 4 ಬಾರಿ ಬರೆದ್ರಿ ಅಂದರೆ ಈ ಒಂದು ಸಿಂಬಲ್ಲು 784 ಅನ್ನು ತೋರಿಸುತ್ತೆ. ಇನ್ನು 1111 ಅಂತಿದೆಯಲ್ವಾ, ಇಲ್ಲಿ ನೋಡಿ ಪ್ರತಿ ಪ್ಲೇಸ್ ವ್ಯಾಲ್ಯೂನಲ್ಲೂ 111 ಇರೋದ್ರಿಂದಾಗಿ 1000 ಅಂತ ಹೇಳಿದ್ರೆ ಲೋಟಸ್ ಫ್ಲವರ್ 1 ಬರುತ್ತೆ. ಆಮೇಲೆ 100 ಅಂತ ಹೇಳಿದ್ರೆ ಈ ಸಿಂಬಲ್ 1 ಬರುತ್ತೆ. ಆಮೇಲೆ ಮತ್ತೆ 10 ಅಂತ ಹೇಳಿದ್ರೆ 1 ಬಾರಿ ಈ ಸಿಂಬಲ್ ಅನ್ನು ಬಳಸಬೇಕು, ಮತ್ತೆ 1 ಬಾರಿ ಐ ಬಳಸಬೇಕು. ಇದು ಏನು ಸೂಚಿಸುತ್ತೆ, 1111 ಅಂತಕ್ಕಂಥ ಸಿಂಬಲ್ ಅನ್ನು ತೋರಿಸುತ್ತೆ. ಇನ್ನು ಕೊನೆಯದಾಗಿ ಮತ್ತೊಂದು ಕ್ವಶನ್ ಕೊಟ್ಟಿದ್ದಾರೆ, 70,707. 70,000 ನೋಡ್ರಿ, ಈಗ 70,000 ಅಂತ ಅಂದರೆ ಮತ್ತೆ ನೀವೇನು ಮಾಡಬೇಕಂದ್ರೆ ಪಾಯಿಂಟ್ ಫಿಂಗರ್ ಸಿಂಬಲ್ ಅನ್ನು ಬಳಕೆ ಮಾಡಬೇಕು. ಎಷ್ಟು ಬಳಕೆ ಮಾಡಬೇಕು, 70 ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ 70 ಅಂತ ಕೊಟ್ಟಿರೋದ್ರಿಂದಾಗಿ ನೀವೇನು ಮಾಡಬೇಕಾಗತ್ತೆ, 70,000 10,000ಗೆ ಒಂದು ಸರಿ ಆದರೆ ಈ ಥರದ್ದು ಎಷ್ಟು 7 ಬಾರಿ ಸಿಂಬಲ್ ಅನ್ನ ಬಳಕೆ ಮಾಡಬೇಕಾಗತ್ತೆ. 3 ಆಯ್ತಲ್ವಾ, 4 ಆಯ್ತಲ್ವಾ, 5 6 7. 70,700 ಅಂತಿದೆ. 700 ಅಂತ ಹೇಳಿದ್ರೆ ನೀವು 100 ಇದನ್ನು ನೀವು 7 ಟೈಮ್ ಬರಿಬೇಕಾಗತ್ತೆ. 1 2 3 4 5 6 7. 70,700 10th ಪ್ಲೇಸಲ್ಲಿ 0 ಇರೋದ್ರಿಂದ ಇದನ್ನು ಬರೀ ಆಗತ್ತೆ ಇಲ್ಲ, ಪಕ್ಕದಲ್ಲಿರುವ ಸಿಂಬಲ್ 1 ಸಿಂಬಲ್ ಅನ್ನು ಬರಿಬೇಕು 7 ಟೈಮ್. 1 2 3 4 5 6 7. ಸೊ ಇದು 70,707 ಸಿಂಬಲ್. ಓಕೆನಾ? ಹಾಗೆ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಇದೆ ಫಿಗರ್ ಇಟ್ ಔಟಿನಲ್ಲಿ ಅವರೇ ಕೊಟ್ಟಿದ್ದಾರೆ. ಈಜಿಪ್ಟಿಯನ್ ಸಿಸ್ಟಮಲ್ಲಿ ಸಿಂಬಲ್ಗಳನ್ನು ಕೊಟ್ಟಿದ್ದಾರೆ. ಈ ಸಿಂಬಲ್ಗಳನ್ನು ಒಳಗೊಂಡಂತಹ ಸಂಖ್ಯೆಯ ನ್ಯೂಮರಲ್ಸನ್ನು ನೀವು ಬರೀಬೇಕು. ವಾಟ್ ನಂಬರ್ಸ್ ಡೂ ದೀಸ್ ನ್ಯೂಮರಲ್ಸ್ ಸ್ಟ್ಯಾಂಡ್ ಫಾರ್? ಈ ಸಿಂಬಲ್ಗಳ ಆಧಾರದ ಮೇಲೆ ನೀವು ಯಾವ ರೀತಿಯ ನಂಬರನ್ನು ಬರೀಬಹುದು. ಕೊಟ್ಟಂಥ ಕ್ವಶನ್ಗಳಿಗೆ ನೀವು ನಂಬರನ್ನು ಬರೀತಾ ಹೋಗೋದಾದರೆ ನೋಡಿ, ಅಲ್ಲಿ ಕೊಟ್ಟಿರುವ ಸಿಂಬಲ್ನ ಪ್ರಕಾರವಾಗಿ ಈ ಸಿಂಬಲ್ 2 ಬಾರಿ ಇದ್ದರೆ ಈ ಸಿಂಬಲ್ಲು ಎಷ್ಟು 7 ಬಾರಿ ಇದೆ, ಈ ಸಿಂಬಲ್ ಎಷ್ಟು ಬಾರಿ ಇದೆ, 6 ಬಾರಿ ಇದೆ. ಸೊ ವೆರಿ ಸಿಂಪಲ್, ನಾವೇನು ಮಾಡಬೇಕಂದ್ರೆ ಈ ಸಿಂಬಲ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಸಿಂಬಲ್ ಇಂಡಿಕೇಟ್ ಮಾಡತಕ್ಕಂಥದ್ದು ಇದನ್ನು ನಾವು ಯಾವುದಕ್ಕೆ ಬಳಕೆ ಮಾಡ್ತೀವಿ, 100ಗೆ ಬಳಕೆ ಮಾಡ್ತೀವಿ. ಸೊ 100 2 ಇದಾವೆ ಅಂತ ಹೇಳಿದ್ರೆ ಇದರ ಆನ್ಸರ್ ನೀವು ಬರೀಬೇಕಾದ್ರೆ 200. ಇವು 1 2 3 4 5 6 7 ಟೈಮ್ ಇದಾವೆ ಅಂದರೆ ಅದನ್ನು 7 ಅಂತ ಬರೀಬೇಕು. ಆಮೇಲೆ ಇಲ್ಲಿ ಲೈನ್ಸು 6 ಬಾರಿ ಇದಾವೆ ಅಂದರೆ ಅದು ಯೂನಿಟ್ ಪ್ಲೇಸಲ್ಲಿ ಬರುತ್ತೆ. ಆಗ ಈ ಒಂದು ಸಿಂಬಲ್ಗೆ ನೀವು ನಂಬರ್ ಬರೆದ್ರೆ 276 ಬರುತ್ತೆ. ಇನ್ನು ಈ ಕಡೆ ಬಂದುಬಿಟ್ಟು ಇದು 1000 ಸಿಂಬಲ್ಲು, ಇದು 100 ಸಿಂಬಲ್ಲು, ಇದು 10th ಸಿಂಬಲ್ಲು, ಇದು ಯೂನಿಟ್ ಸಿಂಬಲ್ಲು. ಇದ್ರ ಪ್ರಕಾರವಾಗಿ ಇದನ್ನು ನೀವು ಆನ್ಸರ್ ಬರೀಬೇಕಾದ್ರೆ ಲೋಟಸ್ ಫ್ಲವರು 4 ಬಾರಿ ಇರೋದ್ರಿಂದಾಗಿ 4000 ಬರುತ್ತೆ. 100s 3 ಟೈಮ್ ಇರೋದ್ರಿಂದಾಗಿ 300 ಬರುತ್ತೆ. 10s 2 ಬಾರಿ ಇರೋದ್ರಿಂದಾಗಿ 20 ಅಂತ ಬರುತ್ತೆ. 1s 2 ಬಾರಿ ಇರೋದ್ರಿಂದಾಗಿ 2 ಅಂತ ಬರುತ್ತೆ. ಅಲ್ಲಿಗೆ 4322 ಅಂತ ಹೇಳಿ ಈ ಸಿಂಬಲ್ ಅನ್ನು ನೀವು ಆನ್ಸರ್ ಆಗಿ ಬರಿಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಫಿಗರ್ ಇಟ್ ಔಟ್ 5 ಅನ್ನು ನೋಡೋದಾದ್ರೆ, 5ನೇ ಫಿಗರ್ ಇಟ್ ಔಟ್ ಈ ಚಾಪ್ಟರ್ನಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ಕ್ವಶನ್ ಕೊಟ್ಟಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ
ರೈಟ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ದ ಅಬೋವ್ ಬೇಸ್ 5 ಸಿಸ್ಟಮ್ ಯೂಸಿಂಗ್ ದ ಸಿಂಬಲ್ಸ್ ಇನ್ ಟೇಬಲ್ 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಎರಡನೇ ಟೇಬಲ್ನಲ್ಲಿ ಸಿಂಬಲ್ಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಆ ಒಂದು ಟೆಕ್ಸ್ಟ್ ಬುಕ್ಕಿನ ಎರಡನೇ ಟೇಬಲ್ನಲ್ಲಿ ಕೊಟ್ಟಂಥ ಸಿಂಬಲ್ಲಿನ ಆಧಾರದ ಮೇಲೆ 15, 50, 137, 293 ಮತ್ತು 651ಕ್ಕೆ ಬೇಸ್ 5 ಸಿಸ್ಟಮಲ್ಲಿ ಸಿಂಬಲ್ ಏನು ಬರುತ್ತೆ, 15 ಬೇಸ್ 5 ಸಿಸ್ಟಮಲ್ಲಿ ಹೇಗೆ ಬರಿಬೋದು, 50 ಹೇಗೆ ಬರಿಬೋದು, ಇದ್ರ ಆಧಾರದ ಮೇಲೆ ನೀವೀಗ ಚೆಕ್ ಮಾಡ್ತಾ ಹೋಗೋಣ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ನೋಡಿ, ಇಲ್ಲಿ ನೀವು ಬೇಸ್ 5 ಸಿಸ್ಟಮನ್ನು ಬಳಕೆ ಮಾಡಲಿಕ್ಕೆ ನಿಮಗೆ ಪ್ರಮುಖವಾಗಿ ಒಂದು ಹಂತ ಬರುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ, ನಾವು ಹೆಂಗೆ ಬೇಸ್ 10 ಸಿಸ್ಟಮ್ನಲ್ಲಿ ಬಿಡಿ 10, 100, 1000, 10,000, ಲಕ್ಷ ಅಂತ ತೊಗೊಳ್ತೀವೋ, ಬೇಸ್ 5 ಸಿಸ್ಟಮಲ್ಲಿ ನೀವೇನಂತ ತೊಗೊಳ್ಬೇಕಾಗತ್ತೆ ಅಂತ ಹೇಳಿದ್ರೆ, ಬೇಸ್ 5 ಸಿಸ್ಟಮಲ್ಲಿ ಬಿಡಿ ಬರುತ್ತೆ, ಬಿಡಿಯ ನಂತರದಲ್ಲಿ 5 ಬರುತ್ತೆ, 10 ಬದಲಾಗಿ 5, 5 ಎಷ್ಟು ಬರುತ್ತೆ, 25, 25 ಎಷ್ಟು ಬರುತ್ತೆ, 125, 125 ಇಂಟು 5 ಮಾಡಿದ್ರೆ 625, 625 ಇಂಟು 5 ಮಾಡಿದ್ರೆ ಯಾವ ನಂಬರ್ ಬರುತ್ತೋ ಆ ನಂಬರ್ ಇಲ್ಲಿ ಬರೀಬೇಕು. ಇವು ಏನಂತೀವಿ ನಾವು, ಇವುಗಳನ್ನು ಸ್ಥಾನ ಬೆಲೆಗಳು ಅಂತ ಕರಿತೀವಿ, ಪ್ಲೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಬೇಸ್ 10 ಸಿಸ್ಟಮಲ್ಲಿ ಯೂನಿಟ್ 10, 100, 1000 ಹೆಂಗೆ ಪ್ಲೇಸ್ ವ್ಯಾಲ್ಯೂನೋ, ಬೇಸ್ 5 ಸಿಸ್ಟಮಲ್ಲಿ ಪ್ಲೇಸ್ ವ್ಯಾಲ್ಯೂಸ್ ಇವು. ಸೊ ಇದ್ರ ಪ್ರಕಾರ ನೀವು 15 ಬರೆಯೋದಾದರೆ 15 ಅಂತಕ್ಕಂಥದ್ರಲ್ಲಿ 2 ಸ್ಥಾನಗಳಿರೋದು, ಅಂದರೆ 2 ಪ್ಲೇಸ್ ಇರೋದು. ಸೊ ಇರುವಂಥ 2 ಪ್ಲೇಸನ್ನು ನಾವು ಈ ರೀತಿ ಬರೆದಾಗ 5 ನೀವು 3 ಮಲ್ಟಿಪ್ಲೈ ಮಾಡಿದ್ರೆ 15 ಬರುತ್ತೆ. ಹಾಗಾಗಿ ನಿಮಗೆ 3s ಎಷ್ಟಿದ್ದಾವೆ ಅಂದರೆ 3 ಇಂಟು 5 ಅಂತ ಬರಿಬೋದು. 3 ಇಂಟು 5 ಬರೆದ್ರೆ ಇನ್ನು ಬಿಡಿ ಸ್ಥಾನದಲ್ಲಿ 1 ಅಂತಕ್ಕಂಥದ್ದು 0 ಇರುತ್ತೆ, 0 ಇಂಟು 1. ಅಲ್ಲಿಗೆ ನೀವು ಇದನ್ನು ಬೇಸ್ 5 ಸಿಸ್ಟಮಲ್ಲಿ 30 ಬೇಸ್ 5 ಅಂತೇಳಿ ನೀವು ಆನ್ಸರ್ ಬರಿಬೋದು. ಗೊತ್ತಾಯ್ತಲ್ವ ಹೇಗೆ ಬರೆಯೋದು ಅಂಥೇಳಿ? ಹಾಗೆಯೇ ನೀವು 50 ನೀವು ಬರೆಯೋದಾದರೆ 25ರಿಂದ 50 ಭಾಗ ಆಗೋದ್ರಿಂದಾಗಿ 2ರಿಂದ 25 ಭಾಗ ಆಗತ್ತೆ. ಸೊ ಹಾಗಾಗಿ ನೀವು 2 ಇಂಟು 25 ತಗೊಂಡ್ರಿ ಅಂದರೆ ಇದ್ರ ನೆಕ್ಸ್ಟ್ ಹಿಂದಿನ ಸ್ಥಾನ ಯಾವುದು, 5 ಅನ್ನೋವು ಯಾವೂ ಕೂಡ ಇಲ್ಲ ಇಲ್ಲಿ. ಹಾಗಾಗಿ ನೀವು 0 ಅಂತ ಬರೀಬೇಕು. ಅದರ ಹಿಂದಿನ ಸಂಖ್ಯೆ ಸ್ಥಾನ ಯಾವುದು, 1. ಸೊ 1 ಅಂತಕ್ಕಂಥದ್ದು ಯಾವುದು ಇಲ್ಲದೆ ಇರೋದ್ರಿಂದ ಅದನ್ನು ಕೂಡ ನೀವು 0 ಅಂತ ತೊಗೊಳ್ಬೇಕು. ಬಿಡಿ ಸ್ಥಾನದಲ್ಲಿ 0 ಇದೆ, 5ರ ಸ್ಥಾನದಲ್ಲಿ 0 ಇದೆ, 25ರ ಸ್ಥಾನದಲ್ಲಿ 2 ಇದಾವೆ. ಅಲ್ಲಿಗೆ ನೀವು ಇದನ್ನು ನೀವು ಬೇಸ್ 5 ಸಿಸ್ಟಮಲ್ಲಿ ಬರೆದ್ರೆ 200 ಬೇಸ್ 5 ಅಂತೇಳಿ ಬರಿಬೋದು, 200 ಬೇಸ್ 5. ಇದನ್ನೇ 137 ನೀವು ಬೇಸ್ 5 ಸಿಸ್ಟಮಲ್ಲಿ ಬರೆಯೋದಾದರೆ ಇಲ್ಲಿ ನೋಡಿ 137 ಅಂತ ಹೇಳಿದ್ರೆ ಅದರಲ್ಲಿ 125 ಇದೆ. ಹಾಗಾಗಿ 1 ಇಂಟು 125 ಅಂತ ಬರಿಬೋದು ನೀವು. ಯಾವಾಗ ನೀವು 1 ಇಂಟು 125 ಬರೀತೀರೋ ಇನ್ನು ಉಳಿದಿರ್ತಕ್ಕಂಥದ್ದು ಮಿಕ್ಕತ್ತೆ. ಎಷ್ಟು ಉಳಿತದೆ ಅಂತ ಹೇಳಿದ್ರೆ ಇನ್ನು 25ರದ್ದು ಒಂದು ಸೆಟ್ ಮಾಡ್ಬೋದು ನೀವು. ಸೊ ಇಲ್ಲಿ 25ರದ್ದು ಯಾವುದೇ ಸೆಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನೀವು ಇದನ್ನು 0 ಅಂತ ತಗೊಳ್ತೀರ. ಬಟ್ ಉಳಿದಿರುವಂತಹ ಎಷ್ಟು, ಇನ್ನು 7, 5, 13 ಉಳಿದಿದೆ. 13ರಲ್ಲಿ 5 ಇದ್ದಾವೆ. 5 ನೀವು 2 ಅಂತ ತಗೊಳ್ಬೋದು. 2 ಇಂಟು 5 ಮಾಡಿದ್ರೆ 10 ಆಯಿತು. ಇನ್ನೆಷ್ಟು ಉಳಿತು, 3 ಉಳಿತು. ಬಿಡಿ ಸ್ಥಾನದಲ್ಲಿ ನೀವು ಬರಿಬೋದು 3 ಇಂಟು 1 ಅಂತೇಳಿ. ಸೊ ಹಾಗಾಗಿ ಇದನ್ನು ನೀವು ಆನ್ಸರ್ ಬರೆದ್ರಿ ಅಂತ ಹೇಳಿದ್ರೆ ಇದ್ರದ್ದು ಆನ್ಸರ್ ಏನು ಬರುತ್ತೆ ನೋಡ್ರಿ, ಇಲ್ಲಿ 2 ಉಳಿತು. 2 ಇಂಟು 1 ಮಾಡ್ತೀರಾ, ಆಗ 1022 ಅಂತ ಬರಿಬೋದು. 1022 ಬೇಸ್ 5 ಅಂತೇಳಿ ಇದು 137 ಬೇಸ್ 5 ಸಿಸ್ಟಮಲ್ಲಿ ಬರಿಬಹುದು. ಅದೇ ರೀತಿ 293 ಬೇಸ್ 5 ಸಿಸ್ಟಮಲ್ಲಿ ಹೇಗೆ ಬರಿತೀರಾ, 293ನಲ್ಲಿ 125s 2 ಇದಾವೆ. ಯಾಕಂದರೆ 125 ಇಂಟು 2 ಮಾಡಿದ್ರಿ ಅಂತ ಹೇಳಿದ್ರೆ 250 ಬರುತ್ತೆ. ಸೊ 250 ನೀವು 293ನಲ್ಲಿ ಕಳೆದ್ರಿ ಅಂತ ಹೇಳಿದ್ರೆ ಇನ್ನೆಷ್ಟು ಉಳಿತದೆ, 43 ಉಳಿತದೆ. ಈ 43ನಲ್ಲಿ ನೀವು 25 1 ತೊಗೊಳ್ಬೋದು ಅಲ್ವಾ. ಏನು ತೊಗೊಳ್ಬೋದು, 1 ಇಂಟು 25 ಅಂತ ಬರ್ಕೊಳ್ಬೋದು. ಸೊ 25 ನೀವು ಏನಾದರೂ ಲೆಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇನ್ನೆಷ್ಟು ಉಳಿತದೆ, 13ರಲ್ಲಿ 5 ಕಳಿತೀರಾ. 13ರಲ್ಲಿ 5 ಹೋದರೆ ಎಷ್ಟು ಬರುತ್ತೆ, 8 ಬರುತ್ತೆ. ಅಲ್ಲಿಗೆ 3ರಲ್ಲಿ 2 ಹೋದರೆ 1, 18 ಬಂತು. ಈ 18ರಲ್ಲಿ 5 ನಾವು 3 ಬಾರಿ ಮಲ್ಟಿಪ್ಲೈ ಮಾಡಿದ್ರೆ 15 ಬರುತ್ತೆ. ಹಾಗಾಗಿ ನೀವು 3 ಇಂಟು 5 ಅಂತ ತೊಗೊಳ್ಬೋದು. ಇನ್ನು 3 ಇಂಟು 5 ಅಂತ ತೊಗೊಂಡ್ರಿ ಅಂತ ಹೇಳಿದ್ರೆ ಇನ್ನೆಷ್ಟು ಉಳಿತು, 3 ಉಳಿದ್ವು. ಆ 3 3 ಇಂಟು 1 ಅಂತ ತೊಗೊಳ್ಬೋದು. ಕಂಪ್ಲೀಟ್ ಆಗಿ ನೀವು ಇದನ್ನು ಬೇಸ್ 5 ಸಿಸ್ಟಮಲ್ಲಿ ಬರೆಯೋದಾದರೆ 2 1 3 3 ಅಂತ ಬರೀಬೋದು. 2 1 3 3 this is in base 5 system. The number 293 is written in base 5 system, that is 2133. ಹಾಗೆ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ 651. ನೋಡಿ ಇಲ್ಲಿ
125ನ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು 625 ಪ್ಲೇಸ್ ವ್ಯಾಲ್ಯೂ. ಇಲ್ಲಿ 651ನಲ್ಲಿ ಒಂದು 625 ಇದೆ. ಸೊ ಒಂದು 625 ಹೋಯಿತು ಅಂದರೆ ಇನ್ನು 26 ಉಳಿತು. ಅದರಲ್ಲಿ ಒಂದು 125 ಇಲ್ಲ, ಹಾಗಾಗಿ ನೀವು 0 × 125 ಅಂತ ತಗೊಳ್ಬೇಕು. ಇನ್ನು 25 ಒಂದಿದೆ, ಸೊ ಅದನ್ನು ನೀವು 1 × 25 ಅಂತ ತಗೊಳ್ಬೇಕು. ಇನ್ನು ಒಂದು ಉಳಿತು ಅಂದರೆ ನಿಮಗೆ 5 ಇಲ್ಲ, ಸೊ ಹಾಗಾಗಿ 5ನ ಜಾಗಕ್ಕೆ 0 × 5 ಅಂತ ತಗೊಳ್ಬೇಕು. ಕೊನೆಗೆ 1 × 1 ಅಂತ ತಗೊಳ್ಬೇಕು. ಇದರಲ್ಲಿರುವ ಈ ಒಂದು ಜಾಗವನ್ನು ನೀವು ಬರಿತಾ ಹೋದ್ರಿ ಅಂತ ಹೇಳಿದ್ರೆ ಏನಂತ ಬರಿಬೋದು? 1 0 1 0 1 1 0 1 0 1 ಅಂತೇಳಿ ಬೇಸ್ 5 ಅಂತೇಳಿ ನೀವು ಸುಲಭವಾಗಿ ಆನ್ಸರ್ ಆಗಿ ಬರೀಬಹುದು. ಹಾಗೆ ಬೇಸ್ ಇನ್ನೊಂದು ಎರಡನೇ ಕ್ವಶನ್, ಫಿಗರ್ ಇಟ್ ಔಟ್ 5ನಲ್ಲಿ ಎರಡನೇ ಕ್ವಶನ್ ಹೇಳ್ತಾ ಇದೆ, ಈಸ್ ದೇರ್ ಎ ನಂಬರ್ ದಟ್ ಕ್ಯಾನ್ ನಾಟ್ ಬಿ ರೆಪ್ರೆಸೆಂಟೆಡ್ ಇನ್ ಅವರ್ ಬೇಸ್ 5 ಸಿಸ್ಟಮ್ ಅಬೋವ್ ವೈ ಆರ್ ವೈ ನಾಟ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ವೆರಿ ಸಿಂಪಲ್ಲು. ಇಲ್ಲಿ ಯಾವುದಾದ್ರೂ ಈಸ್ ದೇರ್ ಎ ನಂಬರ್, ಯಾವುದಾದ್ರೂ ಒಂದು ಸಂಖ್ಯೆ ಇದೆಯಾ ದಟ್ ಕ್ಯಾನ್ ನಾಟ್ ಬಿ ರೆಪ್ರೆಸೆಂಟೆಡ್ ಇನ್ ಅವರ್ ಬೇಸ್ 5 ಸಿಸ್ಟಮ್, ಬೇಸ್ 5 ಸಿಸ್ಟಮ್ನಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಆಗದೆ ಇರುವಂಥ ಸಂಖ್ಯೆ ಯಾವುದಾದ್ರೂ ಇದೆಯಾ? ಇದ್ರೆ ಯಾಕೆ ಇಲ್ಲ ಅನ್ನೋದನ್ನು ಕೇಳಿದ್ದಾರೆ. ಸೊ ಮೇಲ್ಗಡೆ ಕೊಟ್ಟಿದ್ದಾರಲ್ಲ ಸಂಖ್ಯೆಗಳು, ಈ ಎಲ್ಲ ಸಂಖ್ಯೆಗಳಲ್ಲೂ ಕೂಡ ಬೇಸ್ 5 ಸಿಸ್ಟಮ್ನಲ್ಲಿ ಬರೀಲಿಕ್ಕೆ ಸಾಧ್ಯ ಆಗದೆ ಇರುವಂಥ ನಂಬರ್ ಯಾವುದಾದ್ರೂ ಇದೆಯಾ? ಅಕಸ್ಮಾತ್ ಇದ್ದರೆ ಯಾಕಿದೆ, ಯಾಕೆ ಇಲ್ಲ, ಇದ್ದರೆ ಯಾಕಿದೆ ಅಂತ ಬರೀಬೇಕು, ಇಲ್ಲ ಅಂದರೆ ಯಾಕಿಲ್ಲ ಅಂತ ಬರೀಬೇಕು. ಸೊ ಇದಕ್ಕೆ ನೀವು ಆನ್ಸರ್ನ ಹೇಗೆ ಬರೀತೀರಾ? ಸೊ ಇಲ್ಲಿ ಆ್ಯಕ್ಚುಲಿ ಮೇಲ್ಗಡೆ ನಾವು ಈಗ ತಾನೇ ಬಿಡಿಸಿದೀವಲ್ಲ, ಆ ಬಿಡಿಸಿರುವಂಥ ಸಂಖ್ಯೆಗಳಲ್ಲಿ ಯಾವುದಾದ್ರೂ ಬೇಸ್ 5 ಸಿಸ್ಟಮಲ್ಲಿ ಬರೀಲಿಕ್ಕೆ ಸಾಧ್ಯ ಆಗದೆ ಇರೋದು ಇದೆಯಾ ಅಂತ ಕೇಳಿದ್ದಾರೆ. ಯಾವುದೂ ಇರಲಿಲ್ಲ, ಯಾಕೆಂದರೆ ಎಲ್ಲ ಸಂಖ್ಯೆಗಳನ್ನು ಕೂಡ ನಾವು ಬೇಸ್ 5 ಸಿಸ್ಟಮಲ್ಲಿ ಬರೆದಿದ್ದೀವಿ. ಹಾಗಾಗಿ ನೀವು ನೋ ಅಂತ ಬರೆದು ಯಾಕೆ ನೋ ಅನ್ನೋದಕ್ಕೆ ಕಾರಣ ಕೊಡಬೇಕಲ್ವಾ? ವೆರಿ ಸಿಂಪಲ್. ಅಲ್ಲಿ ಯಾಕೆ ಅಂದರೆ ಅದು ಬೇಸ್ 5 ಸಿಸ್ಟಮ್ನ ರೂಲ್ ಏನು ಹೇಳುತ್ತೆ ಅದ್ರ ಪ್ರಕಾರ ನಾವು ಅದನ್ನು ಬಳಕೆ ಮಾಡಿದ್ದೀವಿ. ನೋಡಿ, ದಿಸ್ ಈಸ್ ಬಿಕಾಸ್ ಎನಿ ನಂಬರ್ ಕ್ಯಾನ್ ಬಿ ಬ್ರೋಕನ್ ಡೌನ್ ಇನ್ ಟು ಎ ಸಮ್ ಆಫ್ ಪವರ್ಸ್ ಆಫ್ 5 ಮಲ್ಟಿಪ್ಲೈಡ್ ಬೈ ಕೊಯಿಫಿಷಿಯಂಟ್ ಲೈಕ್ ಡಿಜಿಟ್ಸ್ ರ್ಯಾಂಕಿಂಗ್ ಫ್ರಮ್ 0 to 4. ದಿಸ್ ಈಸ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಪೊಸಿಷನಲ್ ನಂಬರ್ ಸಿಸ್ಟಮ್. ಈ ಒಂದು ಸಿಸ್ಟಮಿನ ಆಧಾರದ ಮೇಲೆ ನಾವು ಮೇಲ್ಗಡೆ ಇರುವ ಎಲ್ಲ ಸಂಖ್ಯೆಗಳನ್ನು ಸುಲಭವಾಗಿ ಬೇಸ್ 5 ಸಿಸ್ಟಮ್ನಲ್ಲಿ ಬರೀಬಹುದು. ನೆಕ್ಸ್ಟ್ ಕ್ವಶನ್, ಕಂಪ್ಯೂಟ್ ದ ಲ್ಯಾಂಡ್ ಮಾರ್ಕ್ ನಂಬರ್ಸ್ ಆಫ್ ಎ ಬೇಸ್ 7 ಸಿಸ್ಟಮ್ ಇನ್ ಜನರಲ್. ವಾಟ್ ಆರ್ ದ ಲ್ಯಾಂಡ್ ಮಾರ್ಕ್ ನಂಬರ್ಸ್ ಆಫ್ ಎ ಬೇಸ್ ಎನ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಮೇಲ್ಗಡೆ ಬೇಸ್ 7 ಸಿಸ್ಟಮಲ್ಲಿ ಹೇಗೆ ಮಾಡಿದ್ದೀವಿ ನೋಡಿದ್ದೀವಲ್ವಾ? ಸೊ ಬೇಸ್ 5 ಸಿಸ್ಟಮನ್ನು ನಾವು ಹೇಗೆ ಬಳಕೆ ಮಾಡಿದ್ದೀವಿ ಅಂಥೇಳಿ ಅದರ ಆಧಾರದ ಮೇಲೆ ನೀವು ಬೇಸ್ 7 ಸಿಸ್ಟಮಿನ ಲ್ಯಾಂಡ್ ಮಾರ್ಕ್ ನಂಬರ್ಸನ್ನು ಬರೀಬೇಕು. ಆ ಲ್ಯಾಂಡ್ ಮಾರ್ಕ್ ನಂಬರ್ಸ್ಗೆ ನೀವು ಜನರಲ್ ಆಗಿ ಒಂದು ಸಿಂಬಲ್ನ ರೂಪದಲ್ಲಿ ನೀವೇ ರೆಪ್ರೆಸೆಂಟೇಷನ್ ಮಾಡ್ರಿ ಅಂತೇಳಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಗೊತ್ತಾಯ್ತಲ್ವಾ? ಸೊ ಇದರ ಆಧಾರದ ಮೇಲೆ ನಾವು ಹೇಗೆ ಬರಿಬೋದು? n⁻0 = 1 n² n³ ಈ ರೀತಿ ಕೊಟ್ಟಿದ್ದಾರೆ ತಾನೆ. ಇದರ ಆಧಾರದ ಮೇಲೆ ನಾವೇ ಪವರ್ ಬೇಸ್ 5 ಸಿಸ್ಟಮಿಗೆ ಸಂಬಂಧಪಟ್ಟಂಥ ಲ್ಯಾಂಡ್ ಮಾರ್ಕ್ ನಂಬರ್ಸನ್ನು ನಾವು ಬರೆಯೋದಾದರೆ, ಬೇಸ್ 7 ಸಿಸ್ಟಮಿಗೆ ಸಂಬಂಧಪಟ್ಟಂಥ ಲ್ಯಾಂಡ್ ಮಾರ್ಕ್ ನಂಬರ್ಸನ್ನು ಬರೆಯೋದಾದರೆ 7ನ ಮಲ್ಟಿಪಲ್ಸನ್ನು ಬರಿತಾ ಹೋಗ್ಬೇಕು. ಮೊದಲನೇದು 7ಗೆ ಪವರ್ 0 ಹಾಕಿದ್ರಿ ಅಂದರೆ 1 ಬರುತ್ತೆ. ಹಾಗೆಯೇ ನೆಕ್ಸ್ಟ್ ಏನು ಮಾಡ್ಬೋದು ನೀವು? 7ಗೆ ಪವರ್ 1 ಹಾಕಿದರೆ 7 ಬರುತ್ತೆ. 7ಗೆ ಪವರ್ 2 ಹಾಕಿದರೆ 49 ಬರುತ್ತೆ. ಹಾಗೆಯೇ 7ಗೆ ಪವರ್ 3 ಹಾಕಿ ನೀವು ಬರೆದ್ರಿ ಅಂತ ಹೇಳಿದ್ರೆ ಏನು ಬರೀಬೋದು? ಆನ್ಸರು 343 ಬರುತ್ತೆ. ಈ ರೀತಿ ಕಂಟಿನ್ಯೂ ಆಗಿ 7n ಇರೋ ಜಾಗದ ತನಕನೂ ಕೂಡ ಬರಿಬೋದು ನೀವು, ಗೊತ್ತಾಯ್ತಲ್ವಾ? ಸೊ ದಟ್ ಇದನ್ನೇ ನಾವು ಜನರಲ್ ಆಗಿ ಹೇಳೋದಾದರೆ, ಜನರಲ್ ಆಗಿ ನಾವು ಸ್ಟಾರ್ಟಿಂಗ್ n⁻0ದಿಂದ ಪ್ರಾರಂಭ ಮಾಡ್ತೀವಿ. n⁻0 ಅಂತ ಹೇಳಿದ್ರೆ ಏನು? 1. ಇದಾದ ನಂತರ ಮುಂದೆ ಬರುವಂಥ ಸಂಖ್ಯೆ n, ಆಮೇಲೆ n² n³ n⁻4 n⁻5 ... ಇದು ಬೇಸ್ 7 ಸಿಸ್ಟಮಿನ ಜನರಲ್ ಫಾರ್ಮು 1 n n² n³ n⁻4. n ಅಂದರೆ ಏನಂತ ತೊಗೊಳ್ಬೇಕು ನಾವು? ವೇರ್ n = 7 ಅಂತ ತೊಗೊಳ್ಬೇಕು. ಸೊ n = 7 ಅಂದರೆ ಅದರ ಅರ್ಥ ಅಲ್ಲಿಗೆ ನಾವು 7 ಸಿಸ್ಟಮಲ್ಲಿ ನೀವು ಬಳಕೆ ಮಾಡುವಂಥ ಅಂಕಿಗಳು ಯಾವುವು ಅಂದರೆ 0 to 7. ದ ಡಿಜಿಟ್ಸ್ ಆರ್, ನೀವು ಬರಿಬೇಕು ಏನಂತೇಳಿ? ದ ಡಿಜಿಟ್ಸ್ ಆರ್ 0 to 7 ಅಂದರೆ ಅದರ ಅರ್ಥ 0 1 2 3 4 5 6 7 ಇಷ್ಟು. 7 ಬರಲ್ಲ, 6 ಬರಿಬೇಕು. 0 to 6 ಅಂತೇಳಿ ತೊಗೊಳ್ರಿ ನೀವು, ಯಾಕಂದರೆ ಬೇಸ್ 7 ಆಗಿರೋದ್ರಿಂದ ನೀವು ತಗೊಳ್ಳುವ ಅಂಕಿಗಳ ಸಂಖ್ಯೆ 7 ಬರಬೇಕು. 1 2 3 4 5 6 7 ಒಟ್ಟು ಅಂಕಿಗಳು ಎಷ್ಟಾಗ್ತವೆ? 7.
ಸೊ ಈ 7 ಅಂಕಿಗಳನ್ನು ಬಳಕೆ ಮಾಡಿಕೊಂಡು ಅವುಗಳ ಲ್ಯಾಂಡ್ ಮಾರ್ಕನ್ನು ನೀವು ಬರೀತಾ ಹೋದ್ರಿ ಅಂದರೆ 1,749,343 ... ಇದು ಬಿಡಿ ಸ್ಥಾನ, 7ರ ಸ್ಥಾನ, 49ರ ಸ್ಥಾನ, 343ರ ಸ್ಥಾನ, ಈ ರೀತಿ ಹೇಳ್ತಾ ಹೋಗ್ತೀವಿ ನಾವು. ಓಕೆನಾ? ಇನ್ನು ಅದೇ ಈಜಿಪ್ಟಿಯನ್ ನಂಬರ್ ಸಿಸ್ಟಮ್ಗೆ ಸಂಬಂಧಪಟ್ಟ ಹಾಗೆ ಸಿಂಬಲ್ಗಳ ಆಧಾರದ ಮೇಲೆ ನಾವು ಆ್ಯಡ್ ದ ಫಾಲೋಯಿಂಗ್ ಈಜಿಪ್ಟಿಯನ್ ನ್ಯೂಮರಲ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಕೊಟ್ಟಂತಹ ಸಂಖ್ಯೆಗಳ ಆಧಾರದ ಮೇಲೆ ಇದಕ್ಕೆ ನೀವು ಆನ್ಸರ್ನ ಬರಿತಾ ಹೋಗೋದಾದರೆ, ಮೊದಲನೇ ಕ್ವಶನ್ ಕೊಟ್ಟಿದ್ದಾರಲ್ವ, ಇಲ್ಲಿ ಲೋಟಸ್ ಫ್ಲವರು 1 2 3 4 5 6 7 8 9 ಇದೆ, ಇದು 6 ಇದೆ, ಹಾಗೆಯೇ ಇದು 8 ಇದೆ. ಇದಕ್ಕೆ ನೀವು ಈ ಸಿಂಬಲ್ಲು ಸುಮಾರು 5 ಬಾರಿ ಇದ್ದರೆ ಈ ಸಿಂಬಲ್ಲು ಸುಮಾರು 7 ಟೈಮ್ಸ್ ಇದೆ. ಇದನ್ನು ನೀವು ಆ್ಯಡ್ ಮಾಡಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಸಿಂಬಲ್ ಸಮೇತವಾಗಿ ಹೇಗೆ ಆ್ಯಡ್ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ವೆರಿ ಸಿಂಪಲ್. ನಮಗೆ ಗೊತ್ತು ಇದು ಲೋಟಸ್ ಫ್ಲವರಿನ ಒಂದು ಸಿಂಬಲ್ಲು 1000 ಬಳಕೆ ಮಾಡ್ತೀವಿ ನಾವು. ಅದರ ಆಧಾರದ ಮೇಲೆ ಇಲ್ಲಿ ಎಷ್ಟಿದಾವೆ ಅಂದರೆ 1 2 3 4 5 6 7 8 9 ಅಂದರೆ 9000. ಇದು 100ನ ಸಿಂಬಲ್ಲು 1 2 3 4 5 6 ಅಂದರೆ 600, 9600. 10th ಪ್ಲೇಸಿಗೆ ಇರುವಂತಹ ಸಿಂಬಲ್ ಇಲ್ಲದೆ ಇರೋದ್ರಿಂದ 0 ಬರೆದು ಯೂನಿಟ್ ಪ್ಲೇಸಲ್ಲಿ ಎಷ್ಟಿದ್ದಾವೆ 2 3 5 3 8 ಇದಾವೆ. ಅಂದರೆ ಅಲ್ಲಿಗೆ ಆ ಒಂದು ನಂಬರ್ ಇದಕ್ಕೆ ಸಂಬಂಧಪಟ್ಟಂಥ ಸಿಂಬಲನ್ನು ಬಳಕೆ ಮಾಡಿ ನಾವು ನ್ಯೂಮರಲ್ಸ್ನ ಬರೆದ್ರೆ 9608 ಆಯಿತು. ಇದನ್ನು ಆ್ಯಡ್ ಮಾಡಬೇಕಾಗಿರೋದ್ರಿಂದ ಮಧ್ಯದ ಚಿಹ್ನೆ ಪ್ಲಸ್ ಅಂತ ತಗೊಂಡು 100ಗೆ ಸಂಬಂಧಪಟ್ಟಂಥ ಸಿಂಬಲ್ಸ್ ಎಷ್ಟಿದ್ದಾವೆ 5 ಇದ್ದಾವೆ. ಆಮೇಲೆ 10th ಸಿಂಬಲ್ ಇಲ್ಲದೆ ಇರೋದ್ರಿಂದ ನೀವು 0 ಅಂತ ಬರೀಬೇಕು. ಯೂನಿಟ್ ಪ್ಲೇಸಲ್ಲಿ ಸುಮಾರು ಎಷ್ಟು ಸಿಂಬಲ್ ಇದ್ದಾವೆ 7 ಇದ್ದಾವೆ, ಹಾಗಾಗಿ ನೀವು 7 ಅಂತ ಬರೀಬೇಕು. ಸೊ 9608 ಪ್ಲಸ್ 507 ಅನ್ನು ನೀವು ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ ಏನು ಬರುತ್ತೆ ಆನ್ಸರು 10,115 ಬರುತ್ತೆ. 9608ಗೆ ಆ್ಯಡ್ ಮಾಡಿದ್ರೆ 10,115. ಸೊ ಇದನ್ನು ನೀವು ಈ ಸಿಂಬಲನ್ನು ಬಳಕೆ ಮಾಡಿ ಬರಿಬೇಕು. ಅಂದರೆ ಅದರ ಅರ್ಥ ಸರಿ 10,115 ಇರೋದ್ರಿಂದಾಗಿ ನೀವು 10,000 ಇರೋ ಜಾಗದಲ್ಲಿ ಪಾಯಿಂಟ್ ಫಿಂಗರನ್ನು ನೀವು ಒಂದು ಪಾಯಿಂಟ್ ಫಿಂಗರ್ನ ಬಳಕೆ ಮಾಡಿದರೆ ಅದು 10,000 ಆಗಿರುತ್ತೆ. ಜೊತೆಗೆ 100 ಒಂದನ್ನು ನೀವು ಬಳಕೆ ಮಾಡಿದರೆ ಈ ಒಂದು 100 ಅಲ್ಲಿಗೆ 10,100. 10ಗೆ ಸಿಂಬಲ್ ಇದು, ಇದರ ನಂತರದಲ್ಲಿ 15 ಅಂತ ಹೇಳಿದ್ರೆ 5 ಗೆರೆಗಳನ್ನು ನೀವು ಹಾಕಬೇಕು. 1 2 3 4 5. ಸೊ ದಿಸ್ ಈಸ್ ದ 10,115 ಅಂತ ಹೇಳಿ ನಾವು ಸುಲಭವಾಗಿ ಹೇಳಬಹುದು. ಹಾಗೆ ನೆಕ್ಸ್ಟ್ 2ನೇ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಲೋಟಸ್ ಫ್ಲವರ್ 1 ಇದೆ ಅಂದರೆ 1000. 100ಗೆ ಬಳಕೆ ಮಾಡುವಂಥ ಸಿಂಬಲ್ ಇಲ್ಲಿ ಇಲ್ಲದೆ ಇರೋದ್ರಿಂದ 100 ಜಾಗದಲ್ಲಿ 0. ಅದಾದ ನಂತರದಲ್ಲಿ 10ಗೆ ಸಂಬಂಧಪಟ್ಟವು 1 2 3 4 5 6 7 8 80 ಇದಾವೆ ಅಂತ ಅರ್ಥ. ಅಲ್ಲಿಗೆ 1080 ಪ್ಲಸ್ ಇದಕ್ಕೆ ಏನು ಮಾಡ್ಬೇಕು ನೀವು ಅಂತ ಹೇಳಿದ್ರೆ 10s ಎಷ್ಟಿದಾವೆ 1 2 3 4 ಅಂದರೆ 50. ಪಕ್ಕದಲ್ಲಿ ಬಿಡಿ ಸ್ಥಾನದಲ್ಲಿ 6 ಮಾರ್ಕನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮಗೆ 56 ಆಗುತ್ತೆ. ಸೊ ಈಗ ನೀವು 1080ಗೆ 56 ಅನ್ನು ಆ್ಯಡ್ ಮಾಡಿ ಬರೀತೀರಾ. 1080ಗೆ 56 ಅನ್ನು ಆ್ಯಡ್ ಮಾಡಿದ್ರಿ ಅಂದರೆ ಎಷ್ಟು ಬರುತ್ತೆ 1136 ಬರುತ್ತೆ. 1136. ಸೊ ಈ 1136 ಅನ್ನು ನೀವು ಈಜಿಪ್ಟಿಯನ್ ಸಿಂಬಲ್ನ ಬಳಕೆ ಮಾಡಿ ಬರೆಯೋದಾದರೆ 1000 ಅಂತ ಹೇಳಿದ್ರೆ ಲೋಟಸ್ ಫ್ಲವರನ್ನು ಒಂದು ಸಾರಿ ಬರೀರಿ. 100 ಅಂದರೆ ಈ ಸಿಂಬಲನ್ನು ಒಂದು ಬಾರಿ ಬರೀರಿ. 30 ಅಂತ ಹೇಳಿದ್ರೆ ಇದನ್ನು ನೀವು 3 ಬಾರಿ ಬರೀಬೇಕು. 6 ಅಂತ ಹೇಳಿದ್ರೆ ಇವುಗಳನ್ನು 6 ಬಾರಿ ಬರೀಬೇಕು. 1 2 3 4 5 6. ಇದು 1136 ಆನ್ಸರ್ ಬರುತ್ತೆ. ಓಕೆನಾ? ನಾವು ಇದನ್ನು ಈಜಿಪ್ಟಿಯನ್ ಸಿಂಬಲ್ನ ಪ್ರಕಾರ ಆನ್ಸರ್ ಆಗಿ ಹೇಳಬಹುದು. ಹಾಗೆ ಕ್ವಶನ್ ನಂಬರ್ 2 ಕೆಳಗಡೆ ಸಿಂಬಲ್ಗಳನ್ನು ಸಮೇತವಾಗಿ ಬೇಸ್ ಸಿಸ್ಟಮ್ 5 ಸಿಸ್ಟಮ್ ಅನ್ನು ಕೊಟ್ಟಿದ್ದಾರೆ. ಆಟ್ ದ ಫಾಲೋಯಿಂಗ್ ನ್ಯೂಮರಲ್ಸ್ ದಟ್ ಆರ್ ಇನ್ ದ ಬೇಸ್ 5 ಸಿಸ್ಟಮ್ ದಟ್ ವಿ ಕ್ರಿಯೇಟೆಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇ ಕ್ರಿಯೇಟ್ ಮಾಡಿರುವಂಥ ಒಂದು ಸಿಂಬಲ್ಗಳನ್ನು ಬೇಸ್ 5 ಸಿಸ್ಟಮಿನ ಆಧಾರದ ಮೇಲೆ ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಕೆಳಗಡೆ ಏನು ಕೊಡ್ತಾರೆ, ರಿಮೆಂಬರ್ ದಟ್ ಇನ್ ದಿಸ್ ಸಿಸ್ಟಮ್ 5 ಟೈಮ್ಸ್ ಎ ಲ್ಯಾಂಡ್ ಮಾರ್ಕ್ ನಂಬರ್ ಗಿವ್ಸ್ ದ ನೆಕ್ಸ್ಟ್ 1 ಅಂತ ಕೊಟ್ಟಿದ್ದಾರೆ. ಇದೇ ತಾನೇ ಅದು ಲ್ಯಾಂಡ್ ಮಾರ್ಕಿನ ಆಧಾರದ ಮೇಲೆ ಬೇಸ್ 5 ಸಿಸ್ಟಮ್ ಅನ್ನು ಹೇಳೋದು. 0 to 4 ಬಂದುಬಿಟ್ಟು ನೆಕ್ಸ್ಟ್ 5 ಅನ್ನು ನಾವು 1 ಅಂತ ತಗೊಳ್ಬೇಕು ಮತ್ತೆ. ಸೊ ಇದರ ಆಧಾರದ ಮೇಲೆ ಈ ಒಂದು ಸರ್ಕಲ್ಗಳು ಮತ್ತು ಇನ್ನೊಂದು ಹೆಕ್ಸಾಗಾನ್ ಇದೆ, ಮತ್ತೊಂದು ಸ್ಕ್ವೇರ್ ಇದೆ, ಟ್ರಯಾಂಗಲ್ ಇದೆ. ಇವುಗಳ ಆಧಾರದ ಮೇಲೆ ಇವುಗಳಿಗೆ ಪ್ರತಿಯೊಂದಕ್ಕೂ ಕೂಡ ಲ್ಯಾಂಡ್ ಮಾರ್ಕನ್ನು ಕೊಟ್ಟಿವೆ ಅಂತ ಹೇಳಿದರೆ ನಾವು ನೋಡಿ ಇಲ್ಲಿ ಅವ್ರು ಕೊಟ್ಟಂತಹ ಒಂದು ಚಿತ್ರದ ಆಧಾರದ ಮೇಲೆ ನೀವು ನೋಡ್ತಾ ಹೋದಾಗ 1 2 3 4 ಓಕೆ
ಈ ಕಡೆನೂ ಕೂಡ ಅಷ್ಟೇ 1 2 3 4 ಅಂತಿದೆ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ನೀವೇನು ಮಾಡಬೇಕು ಅಂದರೆ ಅವುಗಳಿಗೆ ಲ್ಯಾಂಡ್ ಮಾರ್ಕನ್ನು ಕೊಡಬೇಕು. ಇಲ್ಲಿ ಬೇಸ್ 5 ಸಿಸ್ಟಮಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟ ಆಧಾರದ ಮೇಲೆ ಹೇಳೋದಾದರೆ ಟ್ರಯಾಂಗಲ್ ಅಂದರೆ ಅದರ ವ್ಯಾಲ್ಯೂ 5:0 ಅಂತ ಕೊಟ್ಟಾರೆ, ಅಂದರೆ ಅದರ ಅರ್ಥ 1 ಅಂತ ತೊಗೊಳ್ಬೇಕು ನೀವು. ಸ್ಕ್ವೇರ್ನ ವ್ಯಾಲ್ಯೂವನ್ನು ಅವರು ಲ್ಯಾಂಡ್ ಮಾರ್ಕಲ್ಲಿ 5:1 ಅಂತ ಬಳಕೆ ಮಾಡಿದ್ದಾರೆ, ಅದರ ಅರ್ಥ ಏನು ಬರುತ್ತೆ ಅಂತ ಹೇಳಿದ್ರೆ 5. ಹೆಕ್ಸಾಗಾನ್ ಅನ್ನು ಅವ್ರು ಏನಂತ ಕೊಟ್ಟಿದ್ದಾರೆ ಅಂದರೆ 5:2 ಅಂತ ತೊಗೊಂಡಿದ್ದಾರೆ, ಅದ್ರ ಪ್ರಕಾರ 25 ಬರುತ್ತೆ. ಸರ್ಕಲ್ ಅನ್ನು 5:3 ಅಂತ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ 125 ಬರುತ್ತೆ. ಇಲ್ಲಿ ಕೊಟ್ಟಂಥ ಸಿಂಬಲ್ಗಳು ಇವಿಷ್ಟು, ಇದ್ರ ಮುಂದೆ ಇನ್ನೂ ಒಂದು ಸಿಂಬಲನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನಾವು ಇಲ್ಲಿ ಕೊಟ್ಟಂಥ ಸಿಂಬಲ್ಗಳಿಗೆ ಈ ಬೆಲೆಗಳನ್ನು ನೀವು ಹಾಕ್ತಾ ಹೋದ್ರಿ ಅಂತ ಹೇಳಿದ್ರೆ ಫೈನಲ್ ಆನ್ಸರ್ ಏನು ಬರುತ್ತೆ ನೋಡ್ತಾ ಹೋಗ್ರಿ. ನೋಡಿ, ಸರ್ಕಲ್ ಕೊಟ್ಟಿದ್ದಾರಲ್ವಾ, ಸರ್ಕಲ್ ಅಂದರೆ ಎಷ್ಟು 125. ಓಕೆನಾ? ಹಾಗೆಯೇ ಇಲ್ಲಿ 2 ಹೆಕ್ಸಾಗಾನ್ 2 ಇದಾವೆ ಅಂತ ಹೇಳಿದ್ರೆ 25 ಇಂಟು 2 ಮಾಡ್ಬೇಕು ತಾನೆ, 2 ಇಂಟು 25. ಅಥವಾ ಇಲ್ಲಿ ನಾವು 1 ಇಂಟು 125 ಅಂತ ಬರ್ಕೊಳ್ರಿ, ಪ್ಲಸ್ 2 ಇಂಟು 25 ಅಂತ ಬರ್ಕೊಳ್ರಿ, ಪ್ಲಸ್ ಇಲ್ಲಿ 1 ಸ್ಕ್ವೇರ್ ಇರೋದ್ರಿಂದ ಅದನ್ನು ನೀವು ಇಂಟು 5 ಅಂತ ತೊಗೊಳ್ರಿ, ಟ್ರಯಾಂಗಲ್ 2 ಇರೋದ್ರಿಂದ ಅದನ್ನು ಇಂಟು 1 ಅಂತ ತೊಗೊಳ್ರಿ. ಓಕೆನಾ? ಪ್ಲಸ್ ಪಕ್ಕದಲ್ಲಿ ಹಾಗೆ ನೀವು ಸರ್ಕಲ್ಲಿಗೆ 3 ಸರ್ಕಲ್ ಇರೋದ್ರಿಂದಾಗಿ 3 ಇಂಟು 125 ತೊಗೊಳ್ತೀರಾ. 3 ಇಂಟು 125 3 ಸರ್ಕಲ್ ಇರೋದ್ರಿಂದಾಗಿ 1 2 3 3 ಸರ್ಕಲ್ಲು, ಒಂದು ಹೆಕ್ಸಾಗಾನ್ ಇದೆ. ಹೆಕ್ಸಾಗಾನ್ ಅಂತ ಹೇಳಿದ್ರೆ ಅದನ್ನು ನೀವೇನಂತ ತೊಗೊಳ್ಬೇಕು, 1 ಇಂಟು 25 ಅಂತ ತೊಗೊಳ್ರಿ. ಸ್ಕ್ವೇರ್ 2 ಇದಾವೆ ಅಂತ ಹೇಳಿದ್ರೆ 2 ಇಂಟು 5 ಅಂತ ತೊಗೊಳ್ರಿ. ಹಾಗೆಯೇ ಟ್ರಯಾಂಗಲ್ 2 ಇದಾವೆ ಅಂತ ಹೇಳಿದ್ರೆ 2 ಇಂಟು 1 ಅಂತ ತೊಗೊಳ್ರಿ. ಇದಿಷ್ಟಕ್ಕೂ ನೀವು ಆನ್ಸರ್ ಹೇಳ್ತಾ ಹೋದರೆ 1 ಇಂಟು 125 ಮಾಡಿದ್ರೆ 125 ಬರುತ್ತೆ, 2 ಇಂಟು 25 ಮಾಡಿದ್ರೆ 50 ಬರುತ್ತೆ, 1 ಇಂಟು 5 ಮಾಡಿದ್ರೆ 5 ಬರುತ್ತೆ, 2 ಇಂಟು 1 ಮಾಡಿದ್ರೆ 2 ಬರುತ್ತೆ. 3 ಇಂಟು 125 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 3 ಇಂಟು 125 ಮಾಡಿದ್ರೆ ಏನು ಬರುತ್ತೆ ಆನ್ಸರು ನೋಡಿ, ಇಲ್ಲಿ 375 ಬರುತ್ತೆ. ಹಾಗೆಯೇ 1 ಇಂಟು 25 ಮಾಡಿದ್ರೆ 25 ಬರುತ್ತೆ, 2 ಇಂಟು 5 ಮಾಡಿದ್ರೆ 10 ಬರುತ್ತೆ, 2 ಇಂಟು 1 ಮಾಡಿದ್ರೆ 2 ಬರುತ್ತೆ. ಸೊ ಈಗ ನೀವು ಇದಿಷ್ಟನ್ನು ಆ್ಯಡ್ ಮಾಡಬೇಕಲ್ವಾ, ಸೊ ಇದಿಷ್ಟನ್ನು ಆ್ಯಡ್ ಮಾಡಿದರೆ ನಿಮಗೆ ಏನು ಬರುತ್ತೆ ಆನ್ಸರು 125 ಪ್ಲಸ್ 375 ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ 500 ಬರುತ್ತೆ. 50 ಪ್ಲಸ್ 25 ಪ್ಲಸ್ 5 ಅಂತ ಹೇಳಿದ್ರೆ ನಿಮಗೆ ಏನು ಬರುತ್ತೆ ಅಂದರೆ 50 ಪ್ಲಸ್ 5 55, 55ಗೆ 25 ಆ್ಯಡ್ ಮಾಡಿದರೆ ನೀವು ಏನು ಹೇಳ್ಬೋದು ಅಂತ ಹೇಳಿದ್ರೆ 80 ಪ್ಲಸ್ 94 ಬರುತ್ತೆ. ಓಕೆ, ಅಲ್ಲಿಗೆ ಟೋಟಲ್ ಆನ್ಸರ್ ನಿಮಗೆ ಬಂದುಬಿಟ್ಟೋದು 594 ಬರುತ್ತೆ. ಈ 594 ಆನ್ಸರ್ ಏನು ಬರುತ್ತೆ ಇದನ್ನು ಇವುಗಳ ಸಿಂಬಲನ್ನು ಬಳಕೆ ಮಾಡಿ ಹೇಳಬೇಕು. ಸೊ 594 ನಾವು ಆ್ಯಸ್ ಯೂಸ್ವಲ್ ಆಗಿ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ 594ನಲ್ಲಿ ಸುಮಾರು 4 125 ಬರ್ತವೆ. 125 ಎಷ್ಟು ಬರ್ತವೆ 4. ಯಾಕೆ 125 4 ಅಂತ ಹೇಳ್ತೀವಿ ಅಂದರೆ 4 ಇಂಟು 125 ಮಾಡಿಬಿಟ್ರೆ 500 ಬರುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ 94. ಸೊ 94ನ ನೀವು ಡಿವೈಡ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ 94ನಲ್ಲಿ 25 ಬರ್ತವೆ 3. ಅದ್ರ ಪ್ರಕಾರ 3 ಇಂಟು 25 ಮಾಡ್ತೀರಾ. 3 ಇಂಟು 25 ಮಾಡಿದ ಮೇಲೆ 75 ಹೋಯಿತು. ಅಲ್ಲಿಗೆ 94ನಲ್ಲಿ 75 ಹೋಯಿತು ಅಂತ ಹೇಳಿದ್ರೆ ನಿಮಗೆ 19 ಉಳಿತದೆ. ಈ 19ನಲ್ಲಿ ನೀವು 3 5 ಬರ್ಕೊಳ್ಬೋದು. 3 ಇಂಟು 5 ಮಾಡಿದ್ರೆ 15 ಬಂದ್ಬಿಡ್ತು. ಇನ್ನು 4 ಉಳಿತಲ್ವಾ, 4 ಬಿಡಿ ಸ್ಥಾನದಲ್ಲಿ ಬರೀತೀರಾ. ಇದೇ ರೀತಿಯಲ್ಲಿ ನೀವು ಚಿತ್ರವನ್ನು ಬಳಕೆ ಮಾಡಿ ಬರಿಬೇಕು ಇದಕ್ಕೀಗ. ಸೊ ನೋಡಿ, ಇದಕ್ಕೆ ಆನ್ಸರ್ ಏನು ಬರುತ್ತೆ 4 ಇಂಟು 125 ಅಂದರೆ 125ನ ಬೆಲೆ ಸರ್ಕಲಿಗೆ ಸಮ ಇರುತ್ತೆ. ಹಾಗಾಗಿ 4 ಸರ್ಕಲ್ಗಳನ್ನು ಹಾಕಬೇಕು. 1 2 3 4 ಸರ್ಕಲ್ಗಳನ್ನು 4 ಹಾಕಬೇಕು. ಅದ್ರ ಪಕ್ಕದಲ್ಲಿ 25 3 ಇದೆ ಅಂದರೆ 25ನ ಸಿಂಬಲ್ ಏನು ಹೆಕ್ಸಾಗಾನು. ಹೆಕ್ಸಾಗಾನ್ಗಳನ್ನು ಎಷ್ಟು ಬರಿಬೇಕು ನೀವು 3 ಹೆಕ್ಸಾಗಾನ್ಗಳನ್ನು ಬರಿಬೇಕು. ಓಕೆ, 1 2 3. ಸೊ 3 ಹೆಕ್ಸಾಗಾನ್ಗಳನ್ನು ಬರಿತೀರಾ. ಇದಾದ ನಂತರದಲ್ಲಿ ನೆಕ್ಸ್ಟು 5 ಎಷ್ಟು 3. 5 ಅಂದರೆ ಏನು ಸ್ಕ್ವೇರ್ಗಳನ್ನು 3 ಬರಿಬೇಕು. 1 2 3. ಇನ್ನು ಟ್ರಯಾಂಗಲ್ಸ್ ಎಷ್ಟು ಬರಿಬೇಕು 4. ಓಕೆ, ಸೊ ಇದು ಆನ್ಸರ್ ಬರುತ್ತೆ. ಎಕ್ಸಾಕ್ಟಾಗಿ ಮೆಥಡನ್ನು ಬಳಕೆ ಮಾಡಿಕೊಂಡು ಹೇಗೆ ಮಾಡೋದು ಅನ್ನೋದನ್ನು ನಾನೀಗ ತಿಳಿಸ್ಕೊಟ್ಟಿದ್ದೀನಿ. ಇದಿಲ್ಲದೇನೂ ಕೂಡ ನೀವು ಸುಲಭವಾಗಿ ಹೇಳ್ಬಿಡ್ಬೋದು. ಹೇಗೆ ಅಂತ ಹೇಳಿದ್ರೆ 2 ಕಡೆ ಇರುವ ಸರ್ಕಲ್ಗಳನ್ನು ಕೂಡೋದು, 2 ಕಡೆ ಇರುವ ಹೆಕ್ಸಾಗಾನ್ಗಳನ್ನು ಕೂಡೋದು, 2 ಕಡೆ ಇರುವಂಥ ಸ್ಕ್ವೇರ್ ಕೂಡಿದರೆ 2 ಕಡೆ ಇರುವ ಟ್ರಯಾಂಗಲ್ ಕೂಡಿದರೆ ಸೇಮ್ ಬಂದುಬಿಡುತ್ತೆ. ನೋಡಿ, ಇಲ್ಲಿ 1 2 3 4 ಸರ್ಕಲ್ಸು, 1 2 3
3 ಹೆಕ್ಸಾಗಾನ್ಸು 1 2 3 ಸ್ಕ್ವೇರ್ಸು 1 2 3 4 ಹೆಕ್ಸಾಗಾನ್ಸು. ಬಟ್ ಇದು ಹೇಗೆ ಬಂತು ಇದನ್ನು ನೀವು ಸುಲಭವಾಗಿ ಇಲ್ಲೇ ಆನ್ಸರ್ ಬರೆದು ಬಿಡ್ಬೋದು. ಇದಿಷ್ಟನ್ನೇ ಆನ್ಸರ್ ಬರೆದ್ರೆ ಸಾಕು. ಬಟ್ ಇದನ್ನು ಯಾವ ಆಧಾರದ ಮೇಲೆ ಮಾಡಿದ್ದೀವಿ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ನಾನು ಇದಿಷ್ಟನ್ನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಫಿಗರ್ ಇಟ್ ಔಟ್ 5 ಮತ್ತು ಫಿಗರ್ ಇಟ್ ಔಟ್ 6 ಬರುವಂತಹ ಕ್ವಶನ್ಸನ್ನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಇದೇ ಚಾಪ್ಟರಿನ ಫಿಗರ್ ಇಟ್ ಔಟಲ್ಲಿ ಬರುವಂಥ ಕ್ವಶನ್ಸ್ಗೆ ಆನ್ಸರ್ ಹೇಗೆ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.